ಬಹುಮಹಡಿ ಕಟ್ಟಡದಲ್ಲಿ 17 ಮನೆ ಭೋಗ್ಯಕ್ಕೆ ಕೊಟ್ಟು ಕಟ್ಟಡದ ಮಾಲೀಕರಾದ ಸುಧಾ ಮನೆ ಮೇಲೆ ಬ್ಯಾಂಕ್ನಲ್ಲಿ ಸಾಲವನ್ನ ಪಡೆದಿದ್ದಾರೆ. ಸುಧಾ ಬ್ಯಾಂಕ್ ಸಾಲ ಕಟ್ಟದ ಕಾರಣ ಬ್ಯಾಂಕ್ ಸಿಬ್ಬಂದಿ ಏಕಾಏಕಿ ಬಂದು ಮನೆ ಖಾಲಿ ಮಾಡಿಸ್ತಾ ಇದ್ದಾರೆ ಅಂತ ಮನೆಯಲ್ಲಿದ್ದ ಬಾಡಿಗೆದಾರರು ಆರೋಪವನ್ನ ಮಾಡ್ತಿದ್ದಾರೆ. ಇನ್ನ ಬಾಡಿಗೆದಾರರ ಆರೋಪವನ್ನ ಮನೆ ಮಾಲೀಕರಾದ ಸುಧಾ ಪರ ವಕೀಲ ಹೆಗಡೆ ಪ್ರಕಾಶ್ ನಿರಾಕರಿಸಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಏಕಾಏಕಿ ಬಂದು ಜಪ್ತಿ ಮಾಡಿರೋದಲ್ಲ, ಕಳೆದ 1 ವರ್ಷದಿಂದ ಇದು ನಡೀತಾ ಇದೆ ಈ ಕೇಸು. ನಮ್ಮ ಕಕ್ಷಿದಾರ ಎಲ್ಲೂ ಕೂಡ ತಲೆಮರೆಸಿಕೊಂಡಿಲ್ಲ. ಇಲ್ಲಿಯ ತನಕ ಬಾಡಿಗೆದಾರರ ಸಂಪರ್ಕದಲ್ಲಿ ಇದ್ದಾರೆ. ಭೋಗ್ಯದ ಹಣ ಕೊಡುವುದಾಗಿ ಹೇಳ್ತಾ ಇದ್ದಾರೆ. ಬಾಡಿಗೆದಾರರಿಗೆ ಅನ್ಯಾಯ ಮಾಡದೇ ಇರೋದಕ್ಕೆ ನನ್ನ ಕಕ್ಷಿದಾರರು ಮುಂದಾಗಿದ್ದಾರೆ ಅಂತ ಮನೆ ಮಾಲೀಕರ ಪರ ವಕೀಲ ಹೆಗಡೆ ಪ್ರಕಾಶ್ ಪಬ್ಲಿಕ್ ಟಿವಿಗೆ ಸ್ಪಷ್ಟಪಡಿಸಿದ್ದಾರೆ. ಬಾಡಿಗೆಗಿದ್ದವರಿಗೆ ಆಗಿರುವ ಕಷ್ಟ ನೋಡಿ ನನಗೂ ಬಹಳ ದುಃಖ ಆಗ್ತದೆ. ನಮ್ಮ ಕಕ್ಷಿದಾರರು ಇದಾರಲ್ಲ, ಮನೆ ಓನರ್ ಅಂತ ಹೇಳೋರು, ಅವ್ರು ಎಲ್ಲಿಗೂ ಓಡಿ ಹೋಗಿಲ್ಲ. ಸದಾ ಬಾಡಿಗೆದಾರರ ಸಂಪರ್ಕದಲ್ಲೇ ಇದ್ದಾರೆ. ಜೊತೆಗೆ ಆ ಚಂದ್ರ ಲೇಔಟ್ ಪೊಲೀಸು ಮತ್ತೆ ಕೇಸ್ ಹಾಕಿದ ಬ್ಯಾಂಕ್ನವ್ರ ಸಂಪರ್ಕದಲ್ಲೂ ಇದ್ದಾರೆ. ಬ್ಯಾಂಕ್ನವರು ಬೀಗ ಹಾಕಿದ್ದಾರೆ ಅಂತ ಹೇಳ್ತಾರಲ್ಲ, ಬೀಗ ಹಾಕುವ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾರಲ್ಲ, ಅದು ಕೂಡ ಸಂಪೂರ್ಣ ಸರಿಯಲ್ಲ. ಸ್ವಲ್ಪ ಮಟ್ಟಿಗೆ ಸತ್ಯ ಇದೆ. 1 ವರ್ಷದ ಹಿಂದೆ ಬ್ಯಾಂಕ್ನವ್ರು ಬಂದು ಆ ಮನೆಗೆ 17 ಜನ ಬಾಡಿಗೆಗೆ ಯಾರಿದ್ರು ಅವ್ರ ಮನೆಯವ್ರನ್ನೆಲ್ಲ ಹೊರಗೆ ಹಾಕಿ ಬೀಗ ಹಾಕಿದ್ರು. ಬೀಗ ಹಾಕಿ ಬ್ಯಾಂಕ್ನವರು ತಮ್ಮ ಸೂಪರ್ದಿಗೆ ತಗೊಂಡಿದ್ದೀನಿ ಅಂತ ಹೇಳಿದ್ರು. ಅದು ಕಾನೂನು ಪ್ರಕಾರ ಸರಿ ಇಲ್ಲ ಅಂತ ನಾನು DRTನಲ್ಲಿ ಕೇಸ್ ಹಾಕಿದ್ದೀನಿ. ಬೇರೆ ಇದೆ. ನಾರ್ಮಲಿ 25% ಅವರು ಸಾಲದ ಹಣ ಕಟ್ಟಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಪಾರ್ಟಿಗೆ ಅಷ್ಟು ಕಟ್ಟಲಿಕ್ಕೆ ಆಗೋದಿಲ್ಲ. 22% ಅಷ್ಟು ಕಷ್ಟಪಟ್ಟು ಕಟ್ತಾರೆ. ಆದರೆ